ಗೈಸ್ ಇವಾಗ ಗಂಟೆ ಫಿಕ್ಸ್ ಲ್ಯಾಬ್ ಫಿಕ್ಸೆಟ್ ಮುಂದೆ ಕುತ್ಕೊಂಡು ಯೂಟ್ಯೂಬ್ ತಮ್ನೈಲ್ ಮಾಡೋದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡವೇ ಬೇಡ. ಕೆಲವೇ ನಿಮಿಷಗಳಲ್ಲಿ ನಮ್ಗೆ ಯೂಟ್ಯೂಬ್ ತಮ್ನೈಲ್ ನ AI ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ ಗೈಸ್. ನಮ್ ತಲೆಯಲ್ಲಿ ಯಾವ ತರ ಬ್ಯಾಕ್ ಗ್ರೌಂಡ್ ಬೇಕು, ಯಾವ ತರ ಲೋಗೋ ಬೇಕು, ಏನ್ ಟೆಕ್ಸ್ಟ್ ಬೇಕು ಅದನ್ನ ಇಟ್ಕೊಂಡ್ರೆ ಸಾಕು. ನಮ್ ತಲೆಯಲ್ಲಿ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಬೇಕು ಅಂತ ಅನ್ಕೊಂಡಿರ್ತೀವೋ ಆ ಬ್ಯಾಕ್ ಗ್ರೌಂಡ್ ಆ ತಮ್ನೈಲ್ ನ AI ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ. ಓಕೆನಾ? ಸೊ ಮುಂಚೆ ಆದ್ರೆ ಫಿಕ್ಸೆಲ್ ಲ್ಯಾಬ್ ಅಲ್ಲಿ ಟೆಕ್ಸ್ಟ್ ಬರ್ಕೊಂಡು ಅದು ಬ್ಯಾಕ್ ಗ್ರೌಂಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡು ಫಾಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಯ್ಯೋ ರಾಮ ಎಷ್ಟು ಟೈಮ್ ವೇಸ್ಟ್ ಆಗ್ತಿತ್ತಲ್ವಾ. ಬಟ್ ಈಗ AI ಬಂದ್ಮೇಲೆ ಯೂಟ್ಯೂಬ್ ತಮ್ನೈಲ್ ಕೂಡ ತುಂಬಾ ಚೆನ್ನಾಗಿ ನಾವ್ ಏನ್ ಕ್ರಿಯೇಟ್ ಮಾಡ್ತೀವೋ ಅದ್ರ ಡಬಲ್ AI ಕ್ರಿಯೇಟ್ ಮಾಡಿ ಕೊಟ್ಟು ಬಿಡುತ್ತೆ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ AI ಮೂಲಕ ಯೂಟ್ಯೂಬ್ ತಮ್ನೈಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಜಸ್ಟ್ ಐ ಕ್ಯಾಚಿಂಗ್ ನೋಡ್ ತಕ್ಷಣ ಜನ ಕ್ಲಿಕ್ ಮಾಡಿ ವಿಡಿಯೋ ನೋಡ್ಬಿಡ್ಬೇಕು. ವಿಡಿಯೋದೊಳಗೆ ಏನಿದೆ ಇಲ್ಲ ಸೆಕೆಂಡ್ರಿ, ಬಟ್ ಆ ತಮ್ನೈಲ್ ನೋಡಿದ ತಕ್ಷಣ ವಿಡಿಯೋನ ಕ್ಲಿಕ್ ಮಾಡಬೇಕು. ಆ ರೀತಿ ಐ ಕ್ಯಾಚಿಂಗ್ ತಮ್ನೈಲ್ಗಳನ್ನ AI ಕ್ರಿಯೇಟ್ ಮಾಡಿಕೊಡುತ್ತೆ. ಆ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ AI ಮೂಲಕ ಅನ್ನೋದೇ ಇವತ್ತಿನ ವಿಡಿಯೋ. ಸೊ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಪ್ರತಿಯೊಬ್ಬರಿಗೂ 100% ಈ ಒಂದು ವಿಡಿಯೋ ಯೂಸ್ಫುಲ್. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಎಲ್ಲ ಮಾಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಗೈಸ್, AI ಮೂಲಕ ನೀವು ತಮ್ನೈಲ್ ನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಎರಡು ಅಪ್ಲಿಕೇಶನ್ ಬೇಕು. ಒಂದು ಚಾಟ್ GPT, ಇನ್ನೊಂದು ಜೆಮಿನೈ. ಈ ಎರಡು ಅಪ್ಲಿಕೇಶನ್ ಇದ್ರೆ ಸಾಕು, ನೀವು ನಿಮ್ಗೆ ಯಾವ ತರ ಬೇಕು ತಮ್ನೈಲ್ ಅದ್ರ ಡಬಲ್ ಐ ಕ್ಯಾಚಿಂಗ್ ತಮ್ನೈಲ್ನೇ ನೀವು ರೆಡಿ ಮಾಡ್ಕೋಬಹುದು. ಸೊ ಇವಾಗ ತಮ್ನೈಲ್ ನ ಈ ಎರಡು ಅಪ್ಲಿಕೇಶನ್ ನ ಯೂಸ್ ಮಾಡ್ಕೊಂಡು ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಗೈಸ್, ಮೊದಲಿಗೆ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಚಾಟ್ GPT ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಜೆಮಿನೈ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಚಾಟ್ GPT ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಾದ್ಮೇಲೆ ನೀವಿಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಏನ್ ಟೆಕ್ಸ್ಟ್ ಕೊಡ್ಬೇಕು ತಮ್ನೈಲ್ಗೆ ಅದನ್ನ ಬರ್ದಿಟ್ಕೋಬೇಡಿ. ಓಕೆನಾ? ಟೆಕ್ಸ್ಟ್ ಅನ್ನ ಬರ್ದಾದ್ಮೇಲೆ ನಿಮ್ಗೆ ಯಾವ ತರ ಬ್ಯಾಕ್ ಗ್ರೌಂಡ್ ಬೇಕು, ಏನು ಕನ್ನಡ ಟೆಕ್ಸ್ಟ್ ಚೇಂಜ್ ಆಗಬಾರ್ದು, ಮತ್ತೆ ಫೇಸ್ ನಾವ್ ಯಾವ ಫೋಟೋನ ಕಳ್ಸಿರ್ತೀವಿ ತಮ್ನೈಲ್ ಅಲ್ಲಿ ಆಡ್ ಮಾಡೋದಕ್ಕೆ ಆ ಫೋಟೋ ಕೂಡ ಎಕ್ಸ್ಪ್ರೆಷನ್ ಚೇಂಜ್ ಆಗಬಾರ್ದು, ಮತ್ತೆ ಫೇಸ್ ಕೂಡ ಚೇಂಜ್ ಆಗಬಾರ್ದು. ಲೈಕ್ ಕಾರ್ಟೂನ್ ರೀತಿಯಲ್ಲಿ ಬೇಬಿ ತರ ಬೇರೆ ಫೋಟೋ, ನಮ್ ಫೋಟೋ ಬದಲು ಬೇರೆ ಫೇಸ್ ಆಡ್ ಆಗೋ ತರ. ಸೊ ಅದ್ಯಾವುದು ಬೇಡ ಅಂತ ಹೇಳಿ ನೀವೇನ್ ಮಾಡ್ಬೇಕು, ಸಿಂಪ್ಲಿ ಇಲ್ಲಿ ಟೈಪ್ ಮಾಡ್ಬೇಕು. ಓಕೆನಾ? ಸೊ ಈ ರೀತಿ ನಿಮ್ಗೆ ಟೋಟಲ್ ಆಗಿ ಪ್ರಾಂಪ್ಟ್ ಯಾವ ತರ ಬೇಕು, ಅದ ಪ್ರಾಂಪ್ಟ್ ಅಲ್ಲಿ ಏನೇನ್ ಆಡ್ ಆಗಿರ್ಬೇಕು ಅದನ್ನ ನೀವು ಜಸ್ಟ್ ಸಿಂಪ್ಲಿ ಆಗಿ ಬರಿಬೇಕು. ಅಂದ್ರೆ ಈಗ ತಮ್ನೈಲ್ ಅಲ್ಲಿ ಯಾವ್ದಾದ್ರು ಎಕ್ಸ್ಟ್ರಾ ಲೋಗೋಗಳು ಬೇಕಾ, ದುಡ್ಡಿನ ಲೋಗೋ ಇರ್ಬೇಕಾ, ಯೂಟ್ಯೂಬ್ ಲೋಗೋ ಇರ್ಬೇಕಾ, ಸೊ ಯಾವ ತರ ಲೋಗೋಗಳು ಇರ್ಬೇಕು, ಏನು ಯಾವ ತರ ಸ್ಟಿಕ್ಕರ್ ಏನಾದ್ರು ಆಡ್ ಮಾಡಿರ್ಬೇಕಾ, ಏನು ಪ್ರತಿಯೊಂದು ನಿಮ್ಗೆ ಯಾವ ತರ ಬೇಕು ಅದನ್ನ ಸಿಂಪ್ಲಿ ಆಗಿ ನೀವು ಟೈಪ್ ಮಾಡಿಬಿಟ್ಟು ನೀವು ಕೆಳಗಡೆ ಏನ್ ಮಾಡ್ಬೇಕು, ಇದಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಾಂಪ್ಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಚಾಟ್ GPT ಅಲ್ಲಿ ಟೈಪ್ ಮಾಡ್ಬಿಟ್ಟು ಸೆಂಡ್ ಮಾಡ್ಬೇಕು. ಟೆಕ್ಸ್ಟ್ ಅಂದ್ರೆ ನಿಮ್ಮ ಒಂದು ತಮ್ನೈಲ್ ಟೆಕ್ಸ್ಟ್ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ಪ್ರಾಂಪ್ಟ್ ಅನ್ನ ರೆಡಿ ಮಾಡಿ ಚಾಟ್ GPT ಕೊಡುತ್ತೆ. ಓಕೆನಾ? ಸೊ ಇಲ್ಲಿ ಪ್ರಾಂಪ್ಟ್ ಅನ್ನ ಕಳಿಸಿದ್ದಾರೆ ಅಲ್ವಾ. ಸೊ ಈ ಒಂದು ಪ್ರಾಂಪ್ಟ್ ಅನ್ನ ನಾವೇನ್ ಮಾಡ್ಬೇಕು, ಜಸ್ಟ್ ಕಾಪಿ ಮಾಡ್ಕೋಬೇಕು. ಓಕೆನಾ? ಫುಲ್ ಪ್ರಾಂಪ್ಟ್ ಅನ್ನ ಕಾಪಿ ಮಾಡ್ಕೊಂಡು ನಾವೀಗ ಏನ್ ಮಾಡೋಣ, ಬ್ಯಾಕ್ ಬಂದು ಇವಾಗ ಜೆಮಿನೈನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಜೆಮಿನೈನ ಓಪನ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡೋಣ, ನಮ್ಗೆ ಯಾವ ಫೋಟೋ ಬೇಕು ತಮ್ನೈಲ್ ಅಲ್ಲಿ ಯಾವ ಫೋಟೋ ಆಡ್ ಮಾಡ್ಬೇಕು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ಸೊ ಯಾವ ಫೋಟೋ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸಿಂಪ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಾಪಿ ಮಾಡ್ಕೊಂಡಿರೋಂತಹ ಪ್ರಾಂಪ್ಟ್ ಅನ್ನ ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದ್ಮೇಲೆ ಫೋಟೋ ಲೋಡ್ ಆಗ್ತಿದೆ ಅಲ್ವಾ. ಸೊ ಫೋಟೋ ಲೋಡ್ ಆದ್ಮೇಲೆ ಇಲ್ಲಿ ಸೆಂಡ್ ಆಪ್ಷನ್ ಬಂತಲ್ವಾ, ಎನೇಬಲ್ ಆಯ್ತಲ್ವಾ. ಸೊ ಅದನ್ನ ಸೆಂಡ್ ಮಾಡೋಣ. ಸೊ ಇಷ್ಟೇ, ಕೆಲವೇ ನಿಮಿಷಗಳಲ್ಲಿ ನಮ್ಗೆ ಯಾವ ತರ ಬೇಕು ಅಂತ ಹೇಳಿ ಪ್ರಾಂಪ್ಟ್ ಕಳಿಸಿದೀವೋ ಆ ಪ್ರಾಂಪ್ಟ್ ಅಲ್ಲಿ ಯಾವ ರೀತಿ ಇದೆ ಅದೇ ತರನೇ ತಮ್ನೈಲ್ ರೆಡಿ ಆಗಿ ಬರುತ್ತೆ. ಓಕೆನಾ? ಸೊ ತಮ್ನೈಲ್ ಸೈಜ್ ಏನು ಪ್ರತಿಯೊಂದನ್ನು ಆ ಪ್ರಾಂಪ್ಟ್ ಅಲ್ಲೇ ಚಾಟ್ GPT ಮೆನ್ಷನ್ ಮಾಡಿರುತ್ತೆ. ಓಕೆನಾ? ಸೊ ನೋಡಿ, ಈ ರೀತಿ ತಮ್ನೈಲ್ ರೆಡಿ ಆಗಿ ಬಂತು. ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಒಂದು ತಮ್ನೈಲ್ ಅಲ್ಲಿ ಏನಾದ್ರು ಚೇಂಜ್ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವು ಮತ್ತೆ ಚಾಟ್ GPTಗೆ ಹೋಗ್ಬಿಟ್ಟು ಯಾವ ತರ ಚೇಂಜ್ ಮಾಡ್ಬೇಕು ಏನು ಅದನ್ನ ಟೈಪ್ ಮಾಡ್ಬಿಟ್ಟು ಕಳಿಸಿ ಅದಕ್ಕೆ ತಕ್ಕಂತೆ ಮತ್ತೆ ಹೊಸ ಪ್ರಾಂಪ್ಟ್ ಅನ್ನ ಕೊಡುತ್ತೆ. ಜಸ್ಟ್ ಮತ್ತೆ ಆ ಹೊಸ ಪ್ರಾಂಪ್ಟ್ ಅನ್ನ ಏನ್ ಮಾಡ್ಕೊಬೇಕು, ಕಾಪಿ ಮಾಡ್ಕೊಬೇಕು. ಜಸ್ಟ್ ಇಲ್ಲಿ ಬಂದು ಏನ್ ಮಾಡ್ಬೇಕು, ಪೇಸ್ಟ್ ಮಾಡ್ಬೇಕು. ಮತ್ತೆ ಒಂದು ಫೋಟೋನ ಆಡ್ ಮಾಡ್ಬಿಟ್ಟು ಪೇಸ್ಟ್ ಮಾಡ್ಬೇಕು. ಓಕೆನಾ? ಸೊ ನೀವು ಹೊಸದಾಗಿ ಮತ್ತೆ ಯಾವ ತರ ಬ್ಯಾಕ್ ಗ್ರೌಂಡ್ ಏನಾದ್ರು ಬೇರೆ ಬೇಕು ಅಂತ ಏನಾದ್ರು ಕೇಳಿದ್ರೆ ಮತ್ತೆ ಬೇರೆ ತರನೇ ಇಲ್ಲಿ ತಮ್ನೈಲ್ ರೆಡಿ ಆಗಿ ಕೊಡುತ್ತೆ. ಓಕೆನಾ? ಸೊ ನಾನು ಇವಾಗ ಬ್ಯಾಕ್ ಗ್ರೌಂಡ್ ಬೇಡ ಬೇರೆ ಬೇಕು ಅಂತ ಹೇಳಿ ಕೇಳಿದೀನಿ. ಸೊ ಅದಕ್ಕೆ ಇವಾಗ ಇಲ್ಲಿ
ನೋಡಿ ಈ ರೀತಿ ಬಂದಿದೆ. ಇವಾಗ ಸೆಕೆಂಡ್ನೇ ತಮ್ನೈಲ್ ನೋಡಿ ಈ ರೀತಿ ಚೇಂಜ್ ಆಗಿದೆ. ಸೊ ಇದು ಯಾಕೋ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಇವಾಗ ನಾನು ಸಿಂಪ್ಲಿ ಏನ್ ಮಾಡ್ತೀನಿ, ಜೆಮಿನೈಯಲ್ಲೇ ಬೇರೆ ಬ್ಯಾಕ್ ಗ್ರೌಂಡ್ ಇರೋದು ಅಂತ ಹೇಳ್ಬಿಟ್ಟು ಜಸ್ಟ್ ಟೈಪ್ ಮಾಡ್ತೀನಿ. ಓಕೆನಾ. ಸೊ ಇವಾಗ ಏನ್ ಮಾಡೋಣ, ಜಸ್ಟ್ ಇಲ್ಲಿ ಟೈಪ್ ಮಾಡ್ಬಿಟ್ಟು ಇಲ್ಲಿ ಪ್ಲಸ್ ಸಿಂಬಲ್ ಹತ್ರ ಮೇಲ್ಗಡೆ ಇದೆ ಅಲ್ವಾ, ಜಸ್ಟ್ ಅಲ್ಲಿ ಟ್ಯಾಪ್ ಮಾಡಿದ್ರೆ ಆಯ್ತು, ಬರುತ್ತೆ ಬೇರೆ ಬ್ಯಾಕ್ ಗ್ರೌಂಡ್ ಇರೋದು ಅಂತ ಹೇಳಿ ಸುಮ್ಮನೆ ಹಂಗೆ ಟೈಪ್ ಮಾಡ್ತೀನಿ. ಓಕೆನಾ. ಸೊ ಬೇರೆ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಹಾಕಿ ಸೆಂಡ್ ಮಾಡ್ತೀನಿ. ಇವಾಗ ಏನ್ ಆಗುತ್ತೆ ನೋಡಿ, ಆಟೋಮೆಟಿಕ್ಲಿ ಬೇರೆ ಬ್ಯಾಕ್ ಗ್ರೌಂಡ್ ರೆಡಿ ಆಗಿ ಬಂತು. ಓಕೆನಾ. ಇದೊಂದು ಸ್ವಲ್ಪ ಚೆನ್ನಾಗಿದೆ. ಓಕೆನಾ. ಸೊ ಗೈಸ್ ನೋಡಿ, ನೀವು ಚಾಟ್ GPT ಜೆಮಿನೈನ ಇಟ್ಕೊಂಡು ಈ ರೀತಿ ಜಸ್ಟ್ ಚಾಟ್ GPT ಅಲ್ಲಿ ನಿಮ್ಗೆ ಯಾವ ತರ ಬೇಕೋ ಆ ತರ ಸೆಂಡ್ ಮಾಡಿದ್ರೆ ನಿಮ್ಗೆ ಪ್ರಾಂಪ್ಟ್ ರೆಡಿ ಮಾಡಿ ಕೊಡುತ್ತೆ. ಆ ಪ್ರಾಂಪ್ಟ್ ಅನ್ನ ಇಟ್ಕೊಂಡು ನೀವು ಜೆಮಿನೈಯಲ್ಲಿ ಒಂದು ಯೂಟ್ಯೂಬ್ ತಮ್ನೈಲ್ನ ಕ್ರಿಯೇಟ್ ಮಾಡ್ಕೋಬಹುದು. ಈಗಂತೂ ಸಾಕಷ್ಟು ಕ್ರಿಯೇಟರ್ಸ್ ಗಳು ಇದನ್ನೇ ಮಾಡ್ತಾ ಇರೋದು. ಸೊ AI ಇಂದನೇ ತಮ್ಮ ತಮ್ನೈಲ್ಗಳನ್ನ ಜನರೇಟ್ ಮಾಡ್ಕೊಂಡು ಪೋಸ್ಟ್ ಮಾಡ್ತಾ ಇದಾರೆ. ಓಕೆನಾ. ಟೈಮ್ ಕೂಡ ಉಳಿಯುತ್ತೆ, ಸೊ ಎನರ್ಜಿ ಕೂಡ ಉಳಿಯುತ್ತೆ ಅಂತಾನೆ ಹೇಳ್ಬೋದು ಗೈಸ್. ನೀವು ಕೂಡ AI ಇಂದ ತಮ್ನೈಲ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ವಿಡಿಯೋಸ್ಗೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ. AI ಮೂಲಕ ತಮ್ನೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿ ಅರ್ಥ ಆಗಿದೆ ಅನ್ಕೊಂಡಿದೀನಿ ಗೈಸ್. ಅಕಸ್ಮಾತ್ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಈಗ ನೀವು ನೋಡ್ತಿರೋ ತಮ್ನೈಲ್ ಎಲ್ಲ ಕೂಡ ನಾನು ಇದ್ರಿಂದನೇ ಕ್ರಿಯೇಟ್ ಮಾಡಿರೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.